Hello aspirants, welcome back to India for IAS. ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಡೇ 2 ಡಿಸ್ಕಷನ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ ಆಕೆ. ಸೊ ನಿಮಗೆಲ್ಲ ಮೊದಲೇ ತಿಳಿಸಿದಂತೆ ಇಂಡಿಯಾ ಫಾರ್ ಐಎಸ್ ವಿನೂತನ ಒಂದು ಇನಿಷಿಯೇಟಿವ್ ಆದಂತಹ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸನ್ನು ಶುರು ಮಾಡಿದೆ. ಸೊ ಆ ಭಾಗದ ಅಂಗವಾಗಿ ನಿಮಗೆ ಡೇ 2 ಅಂದರೆ ಎರಡನೇ ದಿನದ ಒಂದು ಕ್ವಶನನ್ನು ನೀಡಲಾಗಿತ್ತು. ಸೊ ಆ ಕ್ವಶನ್ಗೆ ಸಂಬಂಧಿಸಿದಂತೆ ಹೇಗೆ ಒಂದು ಮಾಡೆಲ್ ಆನ್ಸರನ್ನು ಬಿಲ್ಡ್ ಮಾಡಬೇಕು, ಸೊ ಆ ರೀತಿಯಲ್ಲಿ ಒಂದು ಡಿಸ್ಕಷನನ್ನು ಯೂಶ್ವಲಿ ಈ ವಿಡಿಯೋದಲ್ಲಿ ನಿಮಗೆ ಮಾಡಲಾಗ್ತಾ ಇದೆ. ಸೊ ಅದ್ರ ಜೊತೆಗೆ ಅಂದರೆ ಯಾವಾಗಲೂ ಒಂದು ಕ್ವಶನ್ ಅನ್ನೋದು ಮಲ್ಟಿ ಡೈಲೆಕ್ಷನ್ಸ್ ಇರುತ್ತೆ, ಅಂದರೆ ಮಲ್ಟಿ ಡೈಮೆನ್ಷನ್ಸ್ ಇರುತ್ತೆ. ಅದು ಬಹು ಅಂಗವಾಗಿ ನಾವು ಆನ್ಸರನ್ನು ಯಾವಾಗಲೂ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಆನ್ಸರ್ಗಳು ಕೂಡ ಒಂದು ಬಹುವಲಯವಾಗಿ ನಾವು ಆನ್ಸರನ್ನು ಬಿಲ್ಡ್ ಮಾಡ್ತಾ ಬರಬೇಕಾಗತ್ತೆ. ಸೊ ಆ ದೃಷ್ಟಿಯಿಂದಾಗಿ ಒಂದು ಮಾಡೆಲ್ ಆನ್ಸರ್ ಅಂದರೆ ಹೇಗಿರಬೇಕು, ನಾವು ಯಾವುದು ಕೂಡ ಇದನ್ನು ಎಕ್ಸಾಕ್ಟ್ ಹೀಗೆ ಇರಬೇಕು ಅಂತ ಎಲ್ಲೂ ಕೂಡ ನಿಮ್ಗೆ ಹೇಳ್ತಾ ಇಲ್ಲ. ನಾವು ಕೊಡುವಂಥದ್ದು ಕೇವಲ ಇನ್ಪುಟ್ಗಳು, ವ್ಯಾಲಿಡ್ ಇನ್ಪುಟ್ಸ್ ಅಂತ ಕರಿತೀವಿ. ಸೊ ಈ ವ್ಯಾಲಿಡ್ ಇನ್ಪುಟ್ಗಳನ್ನ ಬಳಸ್ಕೊಂಡು ಒಂದು ಮಾಡೆಲ್ ಆನ್ಸರ್ ಅಂದರೆ ಹೇಗಿರಬೇಕು, ಅದಕ್ಕೆ ಅಪ್ರೋಚ್ ಹೇಗಿರಬೇಕು, ಅಥವಾ ಈ ರೀತಿಯಾಗಿ ನೀವು ಕೂಡ ಅಪ್ರೋಚ್ ಮಾಡಿದ್ರೆ ಅದರಿಂದ ಒಳ್ಳೆಯ ಮಾರ್ಕ್ಸ್ಗಳನ್ನು ಪಡಿಬಹುದು ಅನ್ನುವಂತಹ ಒಂದು ಅಭಿಲಾಷೆ ನಮ್ಮದಾಗಿರುತ್ತೆ. ಸೊ ಆ ಕುರಿತಂತೆ ಇವತ್ತು ಡೈಲಿ ಡೇ 2 ಕ್ವಶನನ್ನು ಡಿಸ್ಕಸ್ ಮಾಡೋಣ. ಸೊ ಇವತ್ತು ನಿಮಗೆ ಕ್ವಶನ್ ಕೊಟ್ಟಿದ್ದು, ಅಸೆಸ್ ದ ಇಂಪ್ಯಾಕ್ಟ್ ಆಫ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಆನ್ ದ ಗ್ರೋತ್ ಆಫ್ ಬ್ರಿಟಿಷ್ ಇಂಪೀರಿಯಲಿಸಮ್ ಇನ್ ಇಂಡಿಯಾ, ಅಥವಾ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಒಂದು ಬೆಳವಣಿಗೆ ಮೇಲೆ 73ರ ರೆಗ್ಯುಲೇಟಿಂಗ್ ಆ್ಯಕ್ಟನ ಪ್ರಭಾವವನ್ನು ನಿರ್ಣಯಿಸಿ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇಲ್ಲಿ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಸೊ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಬಗ್ಗೆ. ಸೊ ಆ್ಯಕ್ಟ್ಗಳಂದ್ರೆ ಏನು, ಅಥವಾ ಯೂಶ್ವಲಿ ನಮಗೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಏನು, ಸೊ ಅದು ನಮಗೆ ಹೇಗೆ ಎಫೆಕ್ಟ್ ಮಾಡ್ತು, ಅದ್ರ ಜೊತೆಗೆ ಈ ಒಂದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಮೇಲೆ ಅಥವಾ ಈ ಒಂದು ಇಂಪೀರಿಯಲಿಸಮ್ ಅಂತ ಏನು ಕರಿತೀವಿ, ಇದನ್ನು ಹೇಗೆ ನಮಗೆ ಇಂಪ್ಯಾಕ್ಟ್ ಆಯಿತು. ಸೊ ಆ ದೃಷ್ಟಿಯಿಂದಾಗಿ ಈ ಆನ್ಸರನ್ನು ಅಥವಾ ಈ ಪ್ರಶ್ನೆಗೆ ನಾವು ಆನ್ಸರನ್ನು ಬಿಲ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮಗೆ ಮೊದಲೇ ಹೇಳಿದಾಗೆ ಕ್ವಶನಲ್ಲಿ 3 ಹಂತಗಳಿರುತ್ತೆ. ಮೊದಲು ಅದನ್ನು ಇಂಟ್ರೊಡಕ್ಷನ್ಸ್ ಅಂತ ಕರಿತೀವಿ, ದೆನ್ ಬಾಡಿ ಪಾರ್ಟ್ ಅಂತ ಕರಿತೀವಿ, ಆ್ಯಂಡ್ ಇನ್ನೊಂದು ಲಾಸ್ಟಲ್ಲಿ ಕನ್ಕ್ಲೂಷನ್ ಅಂತ ಕರಿತೀವಿ. ಸೊ ಈ 3 ಪಾರ್ಟ್ಗಳಲ್ಲಿ ಯೂಶ್ವಲಿ ಆನ್ಸರನ್ನು ನಾವು ಬರಿತಾ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ಇಂಟ್ರೊಡಕ್ಷನ್, ಟೀಕೆ ಅಥವಾ ಪರಿಚಯ ಅಂತ ಕರಿತಾ ಬರ್ತೀವಿ. ಸೊ ನೀವು 1773ನ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಥವಾ ಅದ್ರ ಜೊತೆಗೆ ಇತರ ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳ ಬಗ್ಗೆ ನೀವು ಯೂಶ್ವಲಿ ಆನ್ಸರನ್ನು ಬರಿತಾ ಹೋಗಬೇಕಾಗುತ್ತೆ. ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ಗಳು ಬರುವಂಥದ್ದು ಯೂಶ್ವಲಿ 1773 ಅದೇ ಫಸ್ಟ್ ನಮಗೆ ಯೂಶ್ವಲಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಕರಿತೀವಿ. ಸೊ ಏನಿದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಯೂಶ್ವಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಕಂಪನಿ ರೂಲ್ ಅಂತ ಕರಿತೀವಿ. ಅಂದರೆ ಯೂಶ್ವಲಿ 2 ಥರ ಇರುತ್ತೆ. ನಮ್ಗೆ ಯಾವಾಗಲೂ ಕೂಡ ಬ್ರಿಟಿಷರು ನಮ್ಮನ್ನೇನು ಆಳ್ವಿಕೆ ನಡೆಸಿದ್ರು, ಅಥವಾ ನಮ್ಮನ್ನೇನು ಒಂದು ಈ ಭಾರತವನ್ನು ಅಥವಾ ಭಾರತ ಉಪಖಂಡವನ್ನು ವಸಾಹತುಶಾಹಿಯಾಗಿ ಇಟ್ಕೊಂಡಿದ್ರು. ಸೊ ಯೂಶ್ವಲಿ ಅದನ್ನು 2 ಪಾರ್ಟ್ ಅಂತ ಕರಿತೀವಿ. ಅದರಲ್ಲಿ ಒಂದು ಕಂಪನಿ ರೂಲ್ ಅಂತ ಕರಿತೀವಿ. ಸೊ ಎರಡನೇದು ಬಂದು ಇನ್ನೊಂದು ಬ್ರಿಟಿಷ್ ಅಥವಾ ಕ್ರೌನ್ ರೂಲ್ ಅಂತ ಕರಿತೀವಿ. ಅಂದರೆ ಯೂಶ್ವಲಿ ನೇರವಾಗಿ ಬ್ರಿಟಿಷ್ ಆಧಿಪತ್ಯದಿಂದ ನಮಗೆ ಒಂದು ಸರ್ಕಾರವನ್ನು ನಡೆಸಲಾಗುತ್ತೆ ಅಥವಾ ಆಡಳಿತವನ್ನು ನಡೆಸಲಾಗುತ್ತೆ, ಅದನ್ನು ಕ್ರೌನ್ ರೂಲ್ ಅಂತ ಕರಿತೀವಿ. ಇನ್ನೊಂದು ಕಂಪನಿ ರೂಲ್ ಅಂತ ಕರಿತೀವಿ. ಅಂದರೆ ಯೂಶ್ವಲಿ ನಮಗೆ ಈಸ್ಟ್ ಇಂಡಿಯಾ ಕಂಪನಿ ನಮಗೆ ಯೂಶ್ವಲಿ ಬರುವಂಥದ್ದು. ಕೇವಲ ನಾವು ಯಾವುದೇ ರೀತಿಯಾದಂತಹ ಬ್ರಿಟಿಷರು ನಮ್ಮಲ್ಲಿ ಡೈರೆಕ್ಟಾಗಿ ಬರಲ್ಲ. ಸೊ ಬ್ರಿಟಿಷರು ಬಂದರೂ ಕೂಡ ಅವರು ನಮಗೆ ಕಂಪನಿ ಮೂಲಕ ಬರ್ತಾರೆ. ಅಂದರೆ ವ್ಯಾಪಾರದ ಮೂಲಕ ಬಂದು ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ, ಆ ನಂತರದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ಲಾಸಿ ಕದನ ಆಗಿರ್ಬೋದು, ಬಕ್ಸರ್ ಕದನ ಆಗಿರ್ಬೋದು, ಇವೆಲ್ಲವನ್ನು ಮಾಡಿ ಆ ನಂತರದಲ್ಲಿ ಯೂಶ್ವಲಿ ಒಂದು ಭಾರತದಲ್ಲಿ ಒಂದು ಸುಭದ್ರವಾದ ನೆಲೆಯನ್ನು ಕಂಡುಕೊಳ್ತಾ ಬರ್ತಾರೆ. ಅಂದರೆ ಭಾರತದಲ್ಲಿ ನಾವು ಕೇವಲ ವ್ಯಾಪಾರವಲ್ಲ, ರಾಜಕೀಯದಲ್ಲೂ ಕೂಡ ನಾವು ತೊಡಗಿಸಿಕೊಂಡು ಆ ನಂತರದಲ್ಲಿ ಈ ಭಾರತವನ್ನು ಕೂಡ ನಾವು ಆಳಬಹುದು, ಆರ್ಥಿಕವಾಗಿ ನಾವು ಇನ್ನೊಂದಷ್ಟು ಅನುಕೂಲಗಳನ್ನು ಅಥವಾ ಅಡ್ವಾಂಟೇಜಸನ್ನು ಪಡಿಬೋದು ಅನ್ನೋ ದೃಷ್ಟಿನಲ್ಲಿ ಬ್ರಿಟಿಷರು ತಮ್ಮ ಒಂದು ಆಡಳಿತವನ್ನು ಶುರು ಮಾಡ್ತಾ ಬರ್ತಾರೆ, ಅಥವಾ ಈ ಕಂಪನಿ ಒಂದು ಆಡಳಿತ ಶುರು ಮಾಡ್ತಾ ಬರುತ್ತೆ. ಸೊ ಆ ದೃಷ್ಟಿಯಿಂದಾಗಿ ಬಟ್ ಅದ್ರ ಜೊತೆಗೇನೆ ನಮ್ಮಲ್ಲಿ ಗೊತ್ತಿರೋ ಹಾಗೆ ಒಂದು ಮನುಷ್ಯನ ಸಹಜ ಗುಣ ಎಂಬಂತೆ ಇವರಲ್ಲೂ ಕೂಡ ಕರಪ್ಷನ್ ಆಗಿರ್ಬೋದು, ಅಥವಾ ಬ್ಯಾಡ್ ಪ್ರಾಕ್ಟೀಸಸ್ ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ಒಂದಷ್ಟು ಕೆಟ್ಟ ನಡವಳಿಕೆಗಳು ಅಥವಾ ಕೆಟ್ಟ ಅಭ್ಯಾಸಗಳು ಕಂಪನಿ ರೂಲ್ನಲ್ಲೂ ಕೂಡ ಶುರು ಆಗ್ತಾ ಹೋಗುತ್ತೆ. ಸೊ ಇದು ಕಂಪನಿ ಈ ಈಸ್ಟ್ ಇಂಡಿಯಾ ಕಂಪನಿನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಿಗೆ ನೆಗೆಟಿವ್ ಆಗಿ ಅಥವಾ ಲಾಸನ್ನು ತೋರಿಸ್ತಾ ಬರುತ್ತೆ. ಸೊ ಈ ದೃಷ್ಟಿಯಿಂದಾಗಿ ಒಂದು ಕಂಪನಿಯ ಒಂದು ಮಿಸ್ರೂಲ್ ಏನಿರುತ್ತೆ, ಅಥವಾ ಒಂದು ದುರಾಡಳಿತ ಅಂತ ಏನು ಕರಿತೀವಿ, ಕಂಪನಿಯ ಒಂದು ದುರಾಡಳಿತ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ದುರಾಡಳಿತವನ್ನು ತಡೆಗಟ್ಟೋ ರೀತಿಯಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡಲಾಗುತ್ತೆ. ಅದುವೇ ರೆಗ್ಯುಲೇಟಿಂಗ್ ಆ್ಯಕ್ಟ್ 1773. ಅಂದರೆ ಯೂಶ್ವಲಿ ಬ್ರಿಟಿಷರು ಯೂಶ್ವಲಿ ಅವಾಗ ಬ್ರಿಟಿಷ್ ಒಂದು ಪಾರ್ಲಿಮೆಂಟನ್ನು ಇನ್ವಾಲ್ವ್ಮೆಂಟು ಅಥವಾ ನಮ್ಮಲ್ಲಿ ಒಂದು ಭಾಗಿತ್ವ ಅಥವಾ ಸಹಭಾಗಿತ್ವ ಅಂತ ಏನು ಕರಿತೀವಿ ಅದು ಶುರು ಆಗ್ತಾ ಹೋಗುತ್ತೆ. ಅಲ್ಲಿಂದ ಆಚೆಗೆ ಅದನ್ನು ಯೂಶ್ವಲಿ ನಮಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಡೊಮಿನಿಯನ್ ಓವರ್ ಲಾರ್ಜ್ ಪಾರ್ಟ್ಸ್ ಆಫ್ ಇಂಡಿಯನ್ ಟೆರಿಟರಿ ಅಂತ ಕರಿತೀವಿ. ಯೂಶ್ವಲಿ 1773 ಏನಿರುತ್ತೆ, ಯೂಶ್ವಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಗಿರ್ಬೋದು, ಅಥವಾ 1784 ಕೂಡ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಇರುತ್ತೆ. ಅಂದರೆ ಈ 1773 ಇದ್ದಂತಹ ಕೆಲವು ಲಿಮಿಟೇಷನ್ಗಳಿಂದ ಓವರ್ಕಮ್ ಮಾಡೋದಕ್ಕೆ, ಅಥವಾ ಇಲ್ಲಿದ್ದಂತಹ ಕೆಲವು ನ್ಯೂನತೆ ಅಂತ ಬಳಸ್ಬೋದು, ನ್ಯೂನತೆಗಳಿಂದ ಹೊರಬರೋ ರೀತಿಗೆ 1784 ರೆಗ್ಯುಲೇಟಿಂಗ್
ಆ್ಯಕ್ಟನ್ನು ಕೂಡ ಪಾಸ್ ಮಾಡಲಾಗುತ್ತೆ. ಈ ರೀತಿ ಇರುತ್ತೆ. ನೀವು ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಏನು, ಏನಕ್ಕೆ ಬಂತು, ಸೊ ಇದ್ರ ಬಗ್ಗೆ ಒಂದಿಷ್ಟು ಬ್ರೀಫ್ ಆಗಿ, ಒಂದು ಸ್ಮಾಲ್ ಆಗಿ ಅಂದರೆ ಸಂಕ್ಷಿಪ್ತವಾಗಿ ಒಂದು ಇಂಟ್ರೊಡಕ್ಷನನ್ನು ಕೊಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಬರಿತಾ ಬರ್ಬೋದು. ಅದರಲ್ಲಿ ಇತಿಹಾಸವನ್ನು, ಅಂದರೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಏನು, ಅದು ಹಿಸ್ಟ್ರಿ ಏನು, ಯಾಕೆ ಅದು ಇಂಪಾರ್ಟೆಂಟು, ಆ ದೃಷ್ಟಿಯಿಂದಾಗಿ ನೀವೇನಾದರೂ ಒಂದಿಷ್ಟು ಬರಿತಾ ಬರ್ಬೋದು. ಇದು ಇಂಟ್ರೊಡಕ್ಷನ್ ಪಾರ್ಟ್ನಲ್ಲಿ. ಬಾಡಿ ಪಾರ್ಟ್ ಬಂದಾಗ ನಿಮಗೆ ಕ್ವಶನ್ ಕೇಳಿರುವಂಥದ್ದು, ಹೇಗೆ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ 1773ನ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಏನು ಕರಿತೀವಿ, ಇದು ಹೇಗೆ ಭಾರತದಲ್ಲಿ ಒಂದು ಬ್ರಿಟಿಷರ ಒಂದು ವಸಾಹತುಶಾಹಿಯನ್ನು ಅಥವಾ ವಸಾಹತನ್ನು ಶುರು ಮಾಡೋದಕ್ಕೆ ಹೇಗೆ ಹೆಲ್ಪ್ ಮಾಡ್ತು ಅನ್ನೋಂಥದ್ದು ಪ್ರಶ್ನೆ. ಸೊ ಬಾಡಿ ಪಾರ್ಟ್ ಬಂದಾಗ ನಾವು ಯೂಶಲಿ ಈ 1773 ಆ್ಯಕ್ಟ್ ಏನು ಹೇಳುತ್ತೆ, ಸೊ ಈ 1773 ನಮ್ಮ ಆ್ಯಕ್ಟು ಹೇಗೆ ನಮ್ಮನ್ನು ಒಂದು ಅಧಿಪತ್ಯಕ್ಕೆ ಒಳಪಡಿಸುತ್ತೆ ಅನ್ನೋಂಥದ್ದು ನೀವು ಯೂಶಲಿ ಇದರಲ್ಲಿ ಡಿಸ್ಕಷನ್ ಮಾಡ್ತಾ ಬರಬೇಕಾಗತ್ತೆ. ಸೊ ಒಂದು ಟೈಟಲನ್ನು ಕೊಡಬೇಕಾಗತ್ತೆ ಯಾವಾಗಲೂ ಕೂಡ. ಅಲ್ಲಿ ಕ್ವಶನಲ್ಲಿ ಏನು ಕೇಳಿರ್ತಾನೆ, ಸೊ ಅದ್ರ ಮೇಲೆ ಅದಕ್ಕೆ ಸಂಬಂಧಿಸಿದಂತೆ ಅದಕ್ಕೆ ಸಂಬಂಧಿತವಾಗಿರಬೇಕು, ಅದಕ್ಕೆ ರಿಲೇಟ್ ಆಗೋ ರೀತಿಯಲ್ಲಿ ಒಂದು ಹೆಡ್ಡಿಂಗನ್ನು ಕೊಡಬೇಕಾಗತ್ತೆ. ಇಂಪ್ಯಾಕ್ಟ್ ಆಫ್ಟರ್ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಆನ್ ದ ಗ್ರೋತ್ ಆಫ್ ಬ್ರಿಟಿಷ್ ಇಂಪೀರಿಯಲಿಸಮ್ ಇನ್ ಇಂಡಿಯಾ, ಅಥವಾ ಭಾರತದಲ್ಲಿ ವಸಾಹತುಶಾಹಿಯನ್ನು ಅಥವಾ ಬ್ರಿಟಿಷರ ವಸಾಹತುಶಾಹಿಯನ್ನು ಉತ್ತೇಜಿಸುವಲ್ಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಒಂದು ಮಹತ್ವ. ಈ ರೀತಿಯಲ್ಲಿ ನೀವು ಒಂದು ಟೈಟಲನ್ನು ಕೊಟ್ಟುಕೊಂಡು ಅದ್ರ ಕೆಳಗಡೆ ಒಂದಷ್ಟು ಪಾಯಿಂಟ್ಗಳನ್ನ ಬರೀತಾ ಬರಬೇಕಾಗತ್ತೆ. ನಾವು ಒಂದಷ್ಟು ಹೆಡ್ಡಿಂಗ್ಗಳನ್ನು ಹಾಕಿದ್ದೀವಿ, ಅಂದರೆ ಯೂಶ್ವಲಿ ಒಂದಷ್ಟು ಡಿವೈಡ್ ಮಾಡಿದ್ದೀನಿ. ಅದರಲ್ಲಿ ಕನ್ಸಾಲಿಡೇಷನ್ ಆಫ್ ಪವರ್ ಆಗಿರ್ಬೋದು, ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ಅಥವಾ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಕಂಟ್ರೋಲ್, ಅಥವಾ ಸೋಷಿಯೋ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ಲಾಂಗ್ ಟರ್ಮ್ ಲೆಗಸಿ ಅಂತ ಯೂಶ್ವಲಿ ನಿಮಗೆ ನಾನು ಇದರಲ್ಲಿ 5 ಪಾರ್ಟ್ಗಳಾಗಿ ತಂದಿದ್ದೇನೆ. ಈ 5 ಪಾರ್ಟ್ಗಳಲ್ಲೂ ಕೂಡ ನಿಮ್ಗೆ ಇನ್ನೂ ಸಬ್ ಕ್ಲಾಸ್ ಆಗಿ ಇದರಲ್ಲಿ ಇನ್ನೂ 2-3 ಪಾಯಿಂಟ್ಸು ಬರಿತಾ ಹೋಗ್ತೀವಿ. ಸೊ ಈ ರೀತಿನ ನಾನು ಮಾಡ್ತಾ ಹೋಗ್ತೀನಿ. ಅಥವಾ ನೀವು ಈ 2-3 ಪಾಯಿಂಟ್ ಬದಲು ನೀವು ಡೈರೆಕ್ಟಾಗೇ ಅದನ್ನು ಸ್ಟಾರ್ ಮಾರ್ಕ್ಗಳಲ್ಲಿ ಕೂಡ ಪಾಯಿಂಟನ್ನು ತರ್ತಾ ಬರ್ಬೋದು. ಸೊ ಮೊದಲಿಗೆ ಕನ್ಸಾಲಿಡೇಷನ್ ಆಫ್ ಪವರ್ ಬಗ್ಗೆ ಬಂದಾಗ, ಈ ಆ್ಯಕ್ಟ್ ಮೂಲಕ ಅಥವಾ ಈ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮೂಲಕ, ಅಂದರೆ ಒಂದು ಬ್ರಿಟಿಷರ ಈ ಕಂಪನಿಯ ರೂಲ್ ಏನಿರುತ್ತೆ, ಅಂದರೆ ಕಂಪನಿಯ ಒಂದು ದುರಾಡಳಿತ ಏನಿರುತ್ತೆ, ಇದನ್ನು ತಡೆಗಟ್ಟುವ ರೀತಿಯಲ್ಲಿ ಒಂದಷ್ಟು ಆ್ಯಕ್ಟ್ಗಳನ್ನ ಮಾಡಲಾಗುತ್ತೆ, ಅಂದರೆ ಒಂದಷ್ಟು ನೀತಿ ನಿಯಮಗಳನ್ನ ರೂಪಣೆ ಮಾಡಲಾಗುತ್ತೆ. ಅದರಲ್ಲಿ ಯಾವುದು ಅಂದರೆ, ಮೊದಲಿಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಿಟಿಷ್ ಪ್ಯಾರಾಮೌಂಟರ್ಸ್ ಅಂತ ಕರಿತೀವಿ. ಅಂದರೆ ಈ ಆ್ಯಕ್ಟ್ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿರುವಂತಹ ಒಂದಷ್ಟು ಟೆರಿಟರಿಯಲ್ ಪೊಸಿಷನ್ಗಳನ್ನು ಒಪ್ಕೊಳ್ಳುತ್ತೆ, ಮೊದಲ ಬಾರಿಗೆ ತನ್ನ ಆಡಳಿತಕ್ಕೆ ತೆಗೆದುಕೊಳ್ಳುತ್ತೆ. ಅದುವೇ ಬೆಂಗಾಲ್ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ಒಡಿಸ್ಸಾ ಆಗಿರ್ಬೋದು. ಸೊ ಯಾಕೆಂದರೆ ಇಲ್ಲಿ ಯೂಶಲಿ ನಿಮ್ಗೆ ಅದನ್ನು ಟ್ಯಾಕ್ಸ್ ಕಲೆಕ್ಟಿಂಗ್ ರೈಟ್ಸ್ಗಳನ್ನ ನಿಮ್ಗೆ ಇಲ್ಲಿ ಪಡ್ಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಸೇರಿಸುವಂಥದ್ದು ಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂತ ಕರಿತೀವಿ, ಅಂದರೆ ಕೇಂದ್ರೀಕೃತವಾದಂಥ ಆಡಳಿತವನ್ನು ತರುವಂಥದ್ದು. ಈ ಆ್ಯಕ್ಟ್ಗಳ ಮೂಲಕ ಸೆಂಟ್ರಲೈಸ್ಡ್ ಗವರ್ನಿಂಗ್ ಸ್ಟ್ರಕ್ಚರ್ ಏನಿರುತ್ತೆ, ಯೂಶಲಿ ಅದನ್ನು ಗವರ್ನರ್ ಜನರಲ್ ಅನ್ನೋಂತಹ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಲಾಗುತ್ತೆ. ಸೊ ಆ ಮೂಲಕ ಅಧಿಕಾರವನ್ನು ಕೇಂದ್ರೀಕೃತ ಮಾಡಲಾಗುತ್ತೆ, ಅಥವಾ ಆಡಳಿತವನ್ನು ಕೇಂದ್ರೀಕೃತ ಮಾಡಲಾಗುತ್ತೆ. ಅಂದರೆ 1773 ಆ್ಯಕ್ಟ್ ನಮ್ಗೆ ಯೂಶಲಿ ಗವರ್ನರ್ ಆಫ್ ಜನರಲ್ ಆಫ್ ಬೆಂಗಾಲ್ ಅಂತ ಕರಿತೀವಿ, ಅಥವಾ ಗವರ್ನರ್ ಜನರಲ್ ಅಂತಲೂ ಕೂಡ ಕರಿತೀವಿ. ಸೊ ಇದೊಂದು ನಮಗೆ ಶುರು ಮಾಡ್ತಾ ಹೋಗುತ್ತೆ. ಆ್ಯಂಡ್ ರೆಡ್ಯೂಸ್ಡ್ ದ ಕಂಪನಿ ಅಟಾನಮಿ ಅಂತ 3ನೇ ಪಾಯಿಂಟ್ ಕೂಡ ಬರಿಬೋದು. ಅಂದರೆ ಕಂಪನಿಯ ಒಂದು ಸ್ವಾಯತ್ತತೆಯನ್ನು ಕಡಿತಗೊಳಿಸಲಾಗುತ್ತೆ. ಅದು ಹೇಗೆ ಅಂದರೆ, ರೆಗ್ಯುಲೇಷನ್ಗಳ ಮೂಲಕ ಕಂಪನಿಯ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ಅಥವಾ ಅದು ಹೇಗೆ ಮುಂದೆ ಇದು ಮಾಡಬೇಕು ಅನ್ನೋದನ್ನು ಯೂಶಲಿ ಅದನ್ನು ಕಮ್ಮಿ ಮಾಡ್ತಾ ಬಂತ. ಸೊ ಈ ಮೂಲಕ ನಮಗೆ ಒಂದು ಆಡಳಿತವನ್ನು, ಅಂದರೆ ಭಾರತದಲ್ಲಿ ಒಂದು ಬ್ರಿಟಿಷರ ಅಥವಾ ಬ್ರಿಟಿಷ್ ಒಂದು ಸಭೆ, ಅದೇನು ಅಲ್ಲಿನ ಪಾರ್ಲಿಮೆಂಟ್ ಅಂತ ಏನು ಕರಿತೀವಿ, ಒಂದು ಬ್ರಿಟಿಷ್ ಪಾರ್ಲಿಮೆಂಟಿನ ಒಂದು ಆಡಳಿತ ಪರೋಕ್ಷವಾಗಿ, ಇಷ್ಟು ದಿನ ಪರೋಕ್ಷವಾಗಿದ್ದೀವಿ, ಈಗ ಪ್ರತ್ಯಕ್ಷವಾಗಿ ಶುರು ಆಗ್ತಾ ಹೋಗುತ್ತೆ. ಬಟ್ ನಮಗೆ ನೇರ ಪ್ರತ್ಯಕ್ಷವಾಗಿ ಶುರು ಆಗುವಂಥದ್ದು 1858ನಲ್ಲಿ, ಅಂದರೆ 1858ರಲ್ಲಿ ಬ್ರಿಟಿಷರ ಅಥವಾ ಬ್ರಿಟಿಷ್ ಒಂದು ಕ್ರೌನ್ನ ಒಂದು ಆಡಳಿತ ನೇರವಾಗಿ ಶುರು ಆಗುತ್ತೆ. ಬಟ್ ಇದನ್ನು ನಾವು ಪರೋಕ್ಷವಾಗಿ ಅಂತ ಹೇಳ್ತೇವೆ. 1773 ಒಂದು ಇದು ಪರೋಕ್ಷವಾಗಿ ಶುರುವಾಗಿ ನಮಗೆ ನೆಕ್ಸ್ಟ್ ವಸಾಹತು ಆಗೋದಕ್ಕೆ ಒಂದು ಇದನ್ನು ಬೃಹತ್ ಮೆಟ್ಟಿಲು ಅಂತಲೇ ಕೂಡ ಕರಿತಾ ಬರ್ತೀವಿ. ಆ್ಯಂಡ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್ಸ್, ಅಂದರೆ ರೆವಿನ್ಯೂ ಕಲೆಕ್ಷನ್ ಆಗಿರ್ಬೋದು, ಈ ಆ್ಯಕ್ಟ್ ಮೂಲಕ ನಮಗೆ ಕಂಪನಿ ದಿವಾನಿ ರೈಟ್ಸನ್ನು ಪಡ್ಕೊಳ್ಳುತ್ತೆ, ಅಂದರೆ ರೆವಿನ್ಯೂ ಕಲೆಕ್ಷನ್ ಅಂತ ಕರಿತೀವಿ. ಅಂದರೆ ಈ ಮೂಲಕ ಸೊ ಈ ಪ್ರಾಂತ್ಯಗಳಲ್ಲಿ ಏನು ಬೆಂಗಾಲ್ ಅಂತ ಏನು ಕರಿತೀವಿ, ಒರಿಸ್ಸಾ ಅಂತ ಏನು ಕರಿತೀವಿ, ಅಥವಾ ಬಿಹಾರ್, ಈ ಪ್ರಾಂತ್ಯಗಳಲ್ಲಿ ಒಂದು ತೆರಿಗೆಯನ್ನು ಸಂಗ್ರಹಿಸುವ ಹಕ್ಕನ್ನು ಕೂಡ ಬಳಕೋತೀವಿ. ಆ ಮೂಲಕ ಇವರು ಒಂದು ತೆರಿಗೆಯನ್ನು ಪಡಿಸ್ಕೊಂಡು ಆ ಮೂಲಕ ತಮ್ಮ ಅಧಿಕಾರವನ್ನು ವಿಸ್ತರಿಸ್ತಾ ಹೋಗ್ತಾರೆ. ಸೊ ಆ್ಯಂಡ್ ಮೊನೊಪೊಲಿ ಆಫ್ ಟ್ರೇಡ್ ಆಗಿರ್ಬೋದು, ಕಂಪನಿ ಒಂದು ಟ್ರೇಡಿಂಗ್ ಮೊನೊಪೊಲಿ ಏನಿರುತ್ತೆ ಅದು ಸ್ಟೈಫಂಡ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಆಗಿರುತ್ತೆ, ಕಾಮರ್ಸ್ ಆಗಿರುತ್ತೆ, ಆ್ಯಂಡ್ ಡ್ರೈನ್ ಆಫ್ ವೆಲ್ತು. ಸೊ ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದಾಗ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಕಂಟ್ರೋಲ್ ಅಂತ ಕರಿತೀವಿ. ಅಂದರೆ ಇದೊಂದು ಆ್ಯಕ್ಟ್ ನಮಗೆ ಸ್ಟ್ರಾಟಜಿಕ್ ಫೌಂಡೇಶನ್ ಅಂತ ಕರಿತೀವಿ. ಅಂದರೆ ಪಾಯಿಂಟ್ಗಳು ಕೂಡ ನಾವು ತುಂಬ ಚೆನ್ನಾಗಿರೋದು ಬಳಸಬೇಕಾಗುತ್ತೆ. ಇಲ್ಲಿ ಸ್ಟ್ರಾಟಜಿಕ್ ಫೌಂಡೇಶನ್ ಅಂತ ಕರಿತೀವಿ. ಅಂದರೆ ಕಾರ್ಯತಂತ್ರದ ಒಂದು ನಮಗೆ ಒಂದು ಮಹತ್ವದ ಒಂದು ಹೆಜ್ಜೆ ಆಗಿರುತ್ತೆ. ಅಂದರೆ ಇದು ನಮಗೆ ಈ ಆ್ಯಕ್ಟ್ ಮೂಲಕ
ಬ್ರಿಟಿಷರು ಅಥವಾ ಕಂಪನಿಯ ಒಂದು ಪಾರ್ಲಿಮೆಂಟ್ ಏನಾದ್ರು ಬ್ರಿಟಿಷ್ ಪಾರ್ಲಿಮೆಂಟ್ ಏನಾಗುತ್ತೆ ತನ್ನ ಜಾಲವನ್ನು ವಿಸ್ತರಿಸ್ತಾ ಹೋಗುತ್ತೆ. ಸೊ ಅದರಿಂದಾಗಿ ನಮಗೆ ಇದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಮಿಲಿಟರಿ ಎಕ್ಸ್ಪ್ಯಾನ್ಷನ್ ಅಂತ ಇನ್ನೊಂದು ಹೆಡ್ಡಿಂಗ್ ಇದ್ರ ಕೆಳಗಡೆ ತರಬಹುದು. ಅಂದರೆ ಬ್ರಿಟಿಷ್ ಈ ಒಂದು ಮಿಲಿಟರಿ ಏನಿರುತ್ತೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ ಈ ಆ್ಯಕ್ಟ್ ಮೂಲಕ. ಅಂದರೆ ನೆರೆಯ ಪ್ರಾಂತ್ಯಗಳು, ಅಂದರೆ ಜಸ್ಟ್ ಈ 3 ಪ್ರಾಂತ್ಯಗಳಿಂದ ಶುರುವಾಗಿ, ಯಾವುದು ಬಿಹಾರ್, ಬೆಂಗಾಲ್ ಆ್ಯಂಡ್ ಒಡಿಶಾ, ಈ 3 ಪ್ರಾಂತ್ಯಗಳಿಂದ ಶುರುವಾಗಿ ನಂತರ ನೆರೆಯ ಪ್ರಾಂತ್ಯಗಳನ್ನು ಕೂಡ ಆವರಿಸ್ಕೊಳ್ತಾ ಹೋಗುತ್ತೆ. ಇವೆಂಚುಲಿ ಇದು ನಮಗೆ ಬ್ರಿಟಿಷ್ ರಾಜ್ಯನ ಫಾರ್ಮ್ ಮಾಡೋದಕ್ಕೆ, ಅಂದರೆ 1858ನಲ್ಲಿ ಶುರುವಾದಂತಹ ಕ್ರೌನ್ನ ಆಡಳಿತಕ್ಕೆ ಅಥವಾ ಬ್ರಿಟಿಷರ ನೇರ ಆಡಳಿತಕ್ಕೆ ನಮಗಿದು ಮಹತ್ವದ ಒಂದು ಹೆಜ್ಜೆಯಾಗಿ, ಮೆಟ್ಟಿಲಾಗಿ ನಮಗೆ ಇದನ್ನು ಮಾಡ್ತಾ ಬರುತ್ತೆ. ದೆನ್ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳುವಂಥದ್ದು ಸೋಷಿಯೋ ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಕೂಡ ತರ್ಬೋದು. ಇಲ್ಲಿ ನಿಮಗೆ ಇಂಡಿಯನ್ ರೂಲರ್ಸ್ ಏನಿರ್ತಾರೆ ಇವ್ರನ್ನ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಬರಲಾಗುತ್ತೆ. ನಿಮಗೆಲ್ಲ ಗೊತ್ತಿದ್ದಾಗೆ ಪ್ಲಾಸಿ ಕದನ ಆಗಿರ್ಬೋದು ಅಥವಾ ಬಕ್ಸರ್ ಕದನ ಆಗಿರ್ಬೋದು, ಇಲ್ಲಿ ಕಂಪನಿ ನೇರವಾಗಿ ತನ್ನ ಒಂದು ರಾಜಕೀಯ ರಂಗಕ್ಕೆ ಅಥವಾ ರಾಜಕೀಯವಾಗಿ ತನ್ನನ್ನು ತಾನು ಸದೃಢ ಮಾಡ್ಕೊಳ್ತಾ ಬರುತ್ತೆ. ನಿಮಗೆಲ್ಲ ಗೊತ್ತಿರೋ ಬಕ್ಸಂಗ್ ಆಗಿರ್ಬೋದು, ಪ್ಲಾಸಿ ಆಗಿರ್ಬೋದು, ಇಲ್ಲಿ ಬ್ರಿಟಿಷರು ನೇರವಾಗಿ ಯುದ್ಧದಲ್ಲಿ ಭಾಗವಹಿಸ್ತಾ ಬರ್ತಾರೆ. ಇದಕ್ಕಿಂತ ಮುಂಚೆ ಸದರ್ನ್ ಕರ್ನಾಟಕದಲ್ಲಿ ಅಥವಾ ಇನ್ನು ಸದರ್ನ್ ಇಂಡಿಯಾದಲ್ಲಾದಂತಹ ಕರ್ನಾಟಿಕ್ ವಾರ್ಗಳಲ್ಲಿ ಯೂಶಲಿ ಫ್ರೆಂಚ್ ಲೈಕ್ ಅದನ್ನು ಸ್ಯೂಡೋ ವಾರ್ಸ್ ಅಂತಲೂ ಕೂಡ ಕರಿತೀವಿ. ಅಂದರೆ ಯೂಶಲಿ ಇಲ್ಲಿನ ನೇಟಿವ್ ರೂಲರ್ಸ್ ಆಗಿದ್ರು ಕೂಡ ಒಬ್ಬರಿಗೆ ಫ್ರೆಂಚ್ ಸಪೋರ್ಟ್ ಮಾಡ್ತಿರ್ತಾರೆ, ಇನ್ನೊಬ್ಬರಿಗೆ ಬ್ರಿಟಿಷರು ಸಪೋರ್ಟ್ ಮಾಡ್ತಿರ್ತಾರೆ. ಸೊ ಆ ಮೂಲಕ ಇದು ಬ್ರಿಟಿಷ್ ಮತ್ತು ಫ್ರೆಂಚರ್ ಅಂದರೆ ರಾಜಕೀಯವಾಗಿ ಮೇಲುಗೈಯನ್ನು ಸಾಧಿಸೋದಕ್ಕೆ ನಡೆದಂತಹ ಯುದ್ಧಗಳು ಅಂತ ನಾವು ಕರ್ನಾಟಿಕ್ ವಾರನ ಕರಿತೀವಿ. ಆ ನಂತರದಲ್ಲಿ ಆದಂತಹ ಬಕ್ಸರ್ ಆಗಿರ್ಬೋದು ಅಥವಾ ಪ್ಲಾಸಿ ಆಗಿರ್ಬೋದು, ಆ ಮೂಲಕ ಬ್ರಿಟಿಷರು ತಾವೇ ತಮ್ಮ ಆಧಿಪತ್ಯವನ್ನು, ರಾಜಕೀಯವಾಗಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸ್ತಾ ಹೋಗ್ತಾರೆ. ಸೊ ಇದು ಕೂಡ ನಮಗೆ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ ಆಗಿರುತ್ತೆ. ಆ್ಯಂಡ್ ಸೋಷಿಯೋ ಕಲ್ಚರಲ್ ಚೇಂಜಸ್ ಆಗಿರ್ಬೋದು, ಅಂದರೆ ಬ್ರಿಟಿಷರು ಇಲ್ಲಿನ ಒಂದು ಸೊಸೈಟಿಯ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಹೇಗೆ ಚೇಂಜ್ ಆಗಬೇಕು. ನಿಮಗೆಲ್ಲ ಗೊತ್ತಿದ್ದಂಗೆ ಲೈಕ್ ಮೆಕಾಲೆ ಮಿನಿಟ್ಸ್ ಅಂತ ಕರಿತೀವಿ ಅಥವಾ ಮೆಕಾಲೆಯ ವರದಿ ಆಗಿರ್ಬೋದು. ಅಂದರೆ ಈ ಆ್ಯಕ್ಟ್ ಮೂಲಕ ಶುರುವಾಗಿ ನಂತರದಲ್ಲಿ ಅದೆಲ್ಲವೂ ಶುರು ಆಗ್ತಾ ಹೋಗುತ್ತೆ. ಇದು ಮೊದಲಿಗೆ ಒಂದು ಸಣ್ಣ ಹೆಜ್ಜೆ ಅಷ್ಟೇ. ಈ ಮೂಲಕ ಒಂದು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಟ್ಟು ಭಾರತವನ್ನು ತನ್ನ ವಸಾಹತು ಆಗಿ ತನ್ನ ಇನ್ನು ತನ್ನ ಕಂಪನಿ ಅಥವಾ ಏನೇನು ಲೈಕ್ ಅಂದರೆ ವಸಾಹತು ಅಂತ ನಾವು ಕರಿತೀವಿ ಅಥವಾ ಕಾಲೋನಿ ಅಂತ ಕರಿತೀವಿ. ಸೊ ಆ ಮೂಲಕ ಭಾರತವನ್ನು ತನ್ನ ಕಾಲೋನಿಯಾಗಿ ಬ್ರಿಟಿಷ್ ಇಟ್ಕೊಳ್ಳುತ್ತೆ. ಸೊ ಇದ್ರ ಜೊತೆಗೆ ಲಾಂಗ್ ಟರ್ಮ್ ಲೆಗಸಿ ಏನಿರುತ್ತೆ ಅಂದರೆ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಕರಿತೀವಿ. ಸೊ ಈ ಆ್ಯಕ್ಟ್ ನಮಗೆ ಇನ್ಸ್ಟಿಟ್ಯೂಷನ್ಗಳಿಂದ ಜುಡಿಷಿಯರಿ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಈ ರೀತಿಯಾದಂತಹ ಒಂದಷ್ಟು ಏನು ಈ ಶೇಪ್ ಮಾಡಿದಂತಹ ಇದನ್ನು ಈ ಲೈಕ್ ಕಂಪನಿಗಳನ್ನು, ಈ ಸಂಸ್ಥೆಗಳನ್ನು ಶೇಪ್ ಮಾಡ್ತಾ ಬರುತ್ತೆ. ಸೊ ಎಕನಾಮಿಕ್ ಅಂಡರ್ ಡೆವಲಪ್ಮೆಂಟ್ ಇದು ನಮಗೆ ನೆಗೆಟಿವ್ ರೀಸನ್ ಅಂತ ಹೇಳ್ತಾ ಬರ್ಬೋದು. ಅಂದರೆ ಯೂಶಲಿ ಈ ಆ್ಯಕ್ಟ್ಗಳು ನಮಗೆ ಮಾಡಿದ್ರಿಂದಾಗಿ ಯಾವಂತ ಇದಾಯಿತು ಅಂದರೆ ಯೂಶಲಿ ಲಿಮಿಟೆಡ್ ಆದಂತಹ ಇಂಡಿಯನ್ ರೆಪ್ರೆಸೆಂಟೇಷನ್ ಆಗಿರ್ಬೋದು, ಅಥವಾ ಕನ್ಸಾಲಿಡೇಟೆಡ್ ಆಫ್ ಬ್ರಿಟಿಷ್ ಪವರ್ ಆಗಿರ್ಬೋದು, ಅಥವಾ ಇಂಡಿಯನ್ನರ ಹಿತಾಸಕ್ತಿಗಳನ್ನ ಕಡೆಗಣಿಸಿದಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಮಾಡ್ತಾ ಬರ್ತೀವಿ. ಇದ್ರ ಜೊತೆಗೆ ಒಂದು ಡ್ಯುಯಲ್ ಗವರ್ನೆನ್ಸ್ ಅಂತಲೂ ಕೂಡ ಕರಿತೀವಿ. ಅಂದರೆ ಕೀ ಫೀಚರ್ಸ್ ಏನೇನು, ಇಂಪ್ಯಾಕ್ಟ್ ಏನು, ಸೊ ಇದನ್ನೆಲ್ಲ ನೀವು ಬರಿತಾ ಬರಬೇಕಾಗತ್ತೆ. ಸೊ ಆಬ್ಜೆಕ್ಟಿವ್ ಬಂದು ಅಬ್ಸಲ್ಯೂಟ್ಲಿ ನಿಮಗೆ ಸೆಂಟ್ರಲೈಸ್ಡ್ ಅಥಾರಿಟಿ ಆಗಿರುತ್ತೆ, ಒಂದು ಆಡಳಿತವನ್ನು ಕೇಂದ್ರೀಕೃತಗೊಳಿಸುವಂಥದ್ದು. ಆ್ಯಂಡ್ ಈ ಕಂಪನಿ ರೂಲನ್ನು ಅಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ರೆಗ್ಯುಲೇಷನನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಭಾರತದಾದ್ಯಂತ. ಸೊ ಬ್ರಿಟಿಷರ ಒಂದು ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು, ಈ ರೀತಿಯಾದಂಥ ಕೆಲವು ಪಾಯಿಂಟ್ಸ್ಗಳನ್ನು ನೀವು ಬಾಡಿ ಪಾರ್ಟಲ್ಲಿ ಬರಿತಾ ಬರ್ಬೋದು. ಅಂದರೆ ಹೇಗೆ ಈ 1773 ರೆಗ್ಯುಲೇಟಿಂಗ್ ಆ್ಯಕ್ಟು ಭಾರತವನ್ನು ಬ್ರಿಟಿಷರ ಒಂದು ವಸಾಹತು ಆಗಿ ಅಥವಾ ಕಾಲೋನಿಯಾಗಿ ರೂಪುಗೊಳ್ಳೋದಕ್ಕೆ ಈ ಆ್ಯಕ್ಟು ನಮಗೆ ಮೊದಲ ಹೆಜ್ಜೆಯಾಗಿ ಅಥವಾ ಒಂದು ಮೊದಲ ಪ್ರಯತ್ನವಾಗಿ ಸಹಾಯ ಮಾಡಿತು ಅಂತ ನಿಮ್ಮ ಆನ್ಸರಲ್ಲಿ ಪಾಯಿಂಟ್ ಮಾಡ್ತಾ ಬರಬೇಕಾಗತ್ತೆ. ಸೊ ನಾವು ರಫಾಗಿ ಈ ಥರ ಪಾಯಿಂಟ್ ಹಾಕಿದ್ದೀವಿ. ನೀವು ಇನ್ನೂ ಬೇಕಾದ್ರೆ ಅದನ್ನು ಯೂಶ್ವಲಿ ಆ್ಯಕ್ಟ್ ಬಗ್ಗೆ ಬರೋದು, ಅದರಲ್ಲಿ ಏನೇನು ಮೇನ್ಸ್ ಪ್ರಾವಿಷನ್ಸ್ ಇದ್ದಾವೆ, ಸೊ ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಏನೇನು, ಆ ಆ್ಯಕ್ಟ್ನ ಇಂಪ್ಯಾಕ್ಟ್ ಏನು ಅಥವಾ ಕೀ ಫೀಚರ್ ಏನು, ದೆನ್ ಕ್ರಿಟಿಸಿಸಮ್ ಅಂತಲೂ ಕೂಡ ಬರೀಬೋದು. ಕ್ರಿಟಿಸಿಸಮ್ ಬಂದಾಗ ಯೂಶ್ವಲಿ ಲಿಮಿಟೆಡ್ ಇಂಡಿಯನ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಅಂದರೆ ಈ ಆ್ಯಕ್ಟಲ್ಲಿ ಯಾವುದೇ ರೀತಿಯಾದಂಥ ಭಾರತೀಯರ ಒಂದು ಪ್ರಾತಿನಿಧ್ಯನೇ ಇರಲ್ಲ. ಅದ್ರ ಜೊತೆಗೆ ಕನ್ಸಾಲಿಡೇಟ್ ಆಫ್ ಬ್ರಿಟಿಷ್ ಪವರ್ ಆಗಿರುತ್ತೆ. ಅಂದರೆ ಬ್ರಿಟಿಷ್ ಪವರ್ ಇರೋ ಒಂದು ಕೇಂದ್ರೀ ಮಾಡೋದಕ್ಕೆ ಇದಾಗಿರ್ಬೋದು, ಅಥವಾ ಇಗ್ನೋರ್ಡ್ ಇಂಡಿಯನ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅಂದರೆ ಭಾರತೀಯರ ಹಿತಾಸಕ್ತಿಗಳನ್ನು ಕಡೆಗಣನೆ ಮಾಡಿದ್ದಾಗಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಕ್ರಿಟಿಸಿಸಮಲ್ಲಿ ಬರೀತಾ ಬರ್ಬೋದು. ಸೊ ಇಷ್ಟು ಬರೆದು ನಿಮ್ಗೆ ಯೂಶ್ವಲಿ ಈ ಆನ್ಸರನ್ನು ಎಂಡ್ ಮಾಡ್ತಾ ಬರಬೇಕಾಗತ್ತೆ. ಕನ್ಕ್ಲೂಷನ್ ಬಂದಾಗ ಯೂಶ್ವಲಿ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅನ್ನುವಂಥದ್ದು ಕ್ರಿಟಿಕಲ್ ಮೈನ್ ಸ್ಟೋನ್ ಇನ್ ಗ್ರೋತ್ ಆಫ್ ಬ್ರಿಟಿಷ್ ಇಂಪೀರಿಯಲಿಸಮ್ ಇನ್ ಇಂಡಿಯಾ, ಫೆಸಿಲಿಟೇಟಿಂಗ್ ದ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಿಟಿಷ್ ಪವರ್, ಎಕನಾಮಿಕ್ ಎಕ್ಸ್ಪ್ಲಾಟೇಷನ್, ಸೋಷಿಯೋ ಪೊಲಿಟಿಕಲ್ ಚೇಂಜಸ್ ದಟ್ ವುಡ್ ಹ್ಯಾವ್ ಲಾಸ್ಟಿಂಗ್ ಇಂಪ್ಯಾಕ್ಟ್ಸ್ ಆನ್ ಇಂಡಿಯನ್ ಸಬ್ ಕಾಂಟಿನೆಂಟ್. ಅಥವಾ 1973 ರೆಗ್ಯುಲೇಟಿಂಗ್ ಕಾಯ್ದೆಯು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಬೆಳವಣಿಗೆಯಲ್ಲಿ ನಿರ್ಣಾಯಕ ಮೈಲುಗಲ್ಲಾಗಿದೆ.
ಇದು ಬ್ರಿಟಿಷ್ ಅಧಿಕಾರದ ವಿಸ್ತರಣೆ, ಆರ್ಥಿಕ ಶೋಷಣೆ ಮತ್ತು ಸಾಮಾಜಿಕ ರಾಜಕೀಯ ಬದಲಾವಣೆಗಳನ್ನು ಭಾರತೀಯ ಉಪಖಂಡದ ಮೇಲೆ ಶಾಶ್ವತವಾದಂತಹ ಒಂದು ಪರಿಣಾಮಗಳನ್ನು ಉಂಟು ಮಾಡಿತ್ತು. ಈ ರೀತಿಯಾದಂಥ ಒಂದು ಪಾಸಿಟಿವ್ ಅಂದರೆ ಲೈಕ್ ಯೂಶಲಿ ಸಮ್ಮರೈಸ್ ಮಾಡಬೇಕು. ಯೂಶಲಿ ನೀವು ಆನ್ಸರ್ ಮತ್ತು ಇಂಟ್ರೊಡಕ್ಷನಲ್ಲಿ ಏನು ಬರೆದಿದ್ರಿ ಅದನ್ನು ಸಮ್ಮರೈಸ್ ಮಾಡಿ ಈ ರೀತಿಯಲ್ಲಿ ಒಂದು ಅಪ್ರೋಚ್ ಇದ್ದಾಗ ನಿಮ್ಗೆ ಅದು ಒಂದು ಆನ್ಸರು ಪರಿಪೂರ್ಣವಾಗಿ ಅಥವಾ ಕಂಪ್ಲೀಟ್ ಅಂತ ಕರಿತೀವಿ, ಅಥವಾ ನೀಡ್ ಆಫ್ ದ ಕ್ವಶನ್ ಅಂತ. ಕ್ವಶನಲ್ಲಿ ಏನು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಏನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು, ಅಪೇಕ್ಷಿಸಿದಿತ್ತು, ಅದನ್ನು ನಾವು ಉತ್ತರದಲ್ಲಿ ಬರೆದಂಗಾಗತ್ತೆ. ಈ ರೀತಿಯಾಗಿ ನೀವು ಆನ್ಸರನ್ನು ಅಪ್ರೋಚ್ ಅದು ಒಂದು ಪರಿಪೂರ್ಣವಾದ ಆನ್ಸರ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಅಥವಾ ಈ ಡಿಸ್ಕಷನ್ ನಾವು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಈ ಡಿಸ್ಕಷನ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.